ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾದ ಕರ್ತನೇ, ನಿನ್ನ ಪವಿತ್ರ ಪಾದದ ಕೆಳಗಡೆ ನಾನು ಬರ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೇ. ಕೇಳುವಂತ ಮಾತುಗಳು ಅವು ನಮ್ಮ ಮಾತುಗಳಾಗಿರಬೇಡ, ಅವು ನಿನ್ನ ಮಾತುಗಳಾಗಿ ನಾವು ಕೇಳಿಸ್ಕೊಳ್ತೇವೆ. ದೇವ, ನಮ್ಮ ಯೋಚನೆ ಎಲ್ಲ ಬದಲಾಯಿಸು, ನಿಮ್ಮ ಕಡೆ ಗಮನ ಹರಿಸಲಿಕ್ಕೆ ಜ್ಞಾನ ಕೊಡು, ಅದನ್ನು ನೆನಪಿಟ್ಟುಕೊಳ್ಳುವಂಥ ನೆನಪಿನ ಶಕ್ತಿಯನ್ನು ಕೂಡ ಅನುಗ್ರಹಿಸು. ಕರ್ತನೇ, ಪರಿಶುದ್ಧಾತ್ಮನೇ, ನೀನೇ ಮಾತನಾಡು, ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಆತನು ನಿನ್ನ ಸಂಗಡ ಮಾತನಾಡ್ತಾನೆ. ಹಲ್ಲೆಲೂಯಾ, ಜೋರೆ ಹಲ್ಲೆಲೂಯಾ. ಒಬ್ಬೊಬ್ಬರ ಕಷ್ಟ ಅಷ್ಟು ಬೆಟ್ಟವಾಗಿದ್ದಾವೆ. ನಾನು ಈ ವಾರವೆಲ್ಲ ರಾಂಪುರ ಹೋಗಿದ್ದೇನೆ, ಅವರ ಕುಟುಂಬದಲ್ಲಿ ಹೇಳುವಂಥ ಕಷ್ಟಗಳು ತಟ್ಟುಕೊಳ್ಳಕ್ಕಾಗಿಲ್ಲ ಪ್ರಿಯರೇ. ಇದಕ್ಕೆ ಮುಂಚೆ ಅವ್ರ ಮನೆಗೆ ಕುಟುಂಬ ಪ್ರಾರ್ಥನೆ ಹೋಗಿದ್ದೇನೆ, ಅವರೊಟ್ಟಿಗೆ ಪ್ರಾರ್ಥನೆ ಮಾಡಿದ್ದೇನೆ. ಆದರೆ ಮೊನ್ನೆ ಹೋದಾಗ ನನಗೆ ಒಂದು ಹೊಸ ಅನುಭವ ಆಗಿದೆ. ಹೆಂಗೆ ಗೊತ್ತಾ? ಅವರು ಹೇಳಿಕೊಳ್ಳದ ರೀತಿಯಲ್ಲಿ ಅಳ್ತಾ ಇದ್ದಾರೆ. ಮೋಸೆ ಸೀನಾಯಿ ಬೆಟ್ಟದಲ್ಲಿ ದೇವರ ಹತ್ರ ಸಮಯ ಕಳೆದಿದ್ದಕ್ಕಾಗಿ ಏನಾಯ್ತು ಮೋಸೆಗೆ? ದೇವರ ಸಂಗಡ ಮಾತನಾಡುವಂತ ಸೌಭಾಗ್ಯವನ್ನು ಪಡೆದುಕೊಂಡನು. ಮಾತಾಡು ನನ್ನ యేసయ్య, ಕೇಳುವೆನು ನಿನ್ ಸ್ವರವನ. ಕಮಾನ್, ಮಾತಾಡು ನನ್ನ యేసయ్య, ಕೇಳುವೆನು ನಿನ್ ಸ್ವರವನ. ಎಷ್ಟು ಜನರು ಕೈ ಇದಾವೆ? ಈ ಕೈ ತಟ್ಟುವಾಗ ಆಮೇಲೆ ನೋಡ್ಬೇಕದು ಬಿಸಿ ಬೆಂಕಿ ಜಳ ಕಾಸ್ತಂಗಿರುವ ಹಂಗೆ ತಟ್ಟಬೇಕು ಚಪ್ಪಾಳೆ. ಮಾತಾಡು ನನ್ನ యేసయ్య, ಕೇಳುವೆನು ಗಟ್ಟಿಯಾಗಿ ಸ್ವರವನ. ಮಾತಾಡು ನನ್ನ యేసయ్య, ಕೇಳುವೆನು ನಿನ್ನ ಸ್ವರವನ. ಹೃದಯದ ನೋವು ಯಾರಿಗೆ ನಾ ಹೇಳಲಿ, ಮನಸ್ಸಿನ ಭಾವನೆ ಹೇಗೆ ನಾನು ತಿಳಿಸಲಿ. ಹೃದಯದ ಮಾತಾಡು, ಇವರ ಸಂಗಡ ಮಾತನಾಡು, ಇವರ ಮೇಲೆ ಹಸ್ತವನ್ನು ಚಾಚು. యేసప్ప, ನಾ ನಿನ್ನ ಸ್ತುತಿಸುವೆ. యేಸಪ್ಪ, ನಾ ನಿನ್ನ ಬೇಡುವೆ. యేಸಪ್ಪ, ನಾ ನಿನ್ನ ಸ್ತುತಿಸುವೆ. ಮನಸ್ಸಿನ ಯಾತನೆ ಕೇಳುವವರಿಲ್ಲದೆ ಏಕಾಂಗಿಯಾಗಿ ನಾ ಅಲೆದಾಡಿ ಬಂದೆನು. ಮನಸ್ಸಿನ ಯಾತನೆ ಕೇಳುವವರಿಲ್ಲದೆ ಏಕಾಂಗಿಯಾಗಿ ನಾ ಅಲೆದಾಡಿ ಬಂದೆನು. ಮಾತಾಡು యేసయ్య, ನನ್ನ ನಡೆಸುವ ಮಾತಾಡು. ಒಳ್ಳೆ ಕುರುಬನಯ್ಯ. ಮಾತಾಡು ನನ್ನ యేసయ్య, ಕೇಳುವೆನು ನಿನ್ನ ಸ್ವರವನ್ನ. ಮಾತಾಡು ಆಮೆನ್. యేసయ్య ಮಾತಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಹೇಳ್ತಾನೆ, ನನ್ನ ಹತ್ರ ಬನ್ರಿ, ನನ್ನ ಬಳಿಗೆ ಬನ್ರಿ, ನಾನು ನಿಮ್ಮ ಹತ್ರ ಮಾತಾಡ್ತಾನೆ. ನನ್ನ ಪ್ರಿಯ ದೇವ್ ಜನರೇ, ನಿನ್ನ ಕಷ್ಟ ಎಷ್ಟಿದೆ ಗೊತ್ತಾ? ನಿನಗೊಂದು ಬಯಕೆ ಇರಬೇಕು. ಮೋಸೆಯೊಂದಿಗೆ ಮಾತಾಡಿದ ದೇವರೇ, ನನ್ನೊಂದಿಗೆ ಮಾತಾಡು. ಮೋಸೆಯೊಂದಿಗೆ ಮಾತನಾಡಿದೆ, ಇಸ್ರಾಯೇಲರ ನಡೆಸಲು ಫಲ ನೀಡಿದೆ. ಕಮಾನ್,
ಮೋಸೆಯೊಂದಿಗೆ ಮಾತನಾಡಿದೆ, ಓ, ಇಸ್ರಾಯೇಲರ ನಡೆಸಲು ಬಲ ನೀಡಿದೆ. ನನ್ನೊಂದಿಗೆ ಚಪ್ಪಾಳೆಲ್ಲ. ಮಾತಾಡು, ನನ್ನೊಂದಿಗೆ ಮಾತಾಡು, ಸದುತ್ತರ ಬಲ ನೀಡು, ನನ್ನ ಸೇವೆ ಮಾಡಲು ಬಲ ನೀಡು. ಜೀವವುಳ್ಳ యేసయ్య, ನಾನಿನ್ನೊಂದಿಗೆ ಮಾತನಾಡಲು ಹೃದಯವು ತವಕಿಸಿದೆ. ನಾನಿನ್ನೊಂದಿಗೆ ಮಾತನಾಡಲು Yes, yes, hey. ಹೃದಯವು ತವಕಿಸಿದೆ. ಮೋಸೆಯೊಂದಿಗೆ ಮೋಸೆಯೊಂದಿಗೆ ಮಾತನಾಡಿದೆ, ಇಸ್ರಾಯೇಲ್ ನಡೆಸಲು. ಬಲ ನೀಡಿದೆ. ಓ, ಮೋಸೆಯೊಂದಿಗೆ ಮಾತನಾಡಿದೆ, ಇಸ್ರಾಯೇಲ್ ನಡೆಸಲು ಬಲ ನೀಡಿದೆ. ನನ್ನೊಂದಿಗೆ ಮಾತಾಡು ಬಾಬಾ, ಹೆದರ್ಸೋಣ, ಮಾತಾಡು. ಗಾರಿ, ಗಾರಿ, ಗಾರಿ. ಸೇವೆ ಮಾಡಲು ಬಲ ನೀಡು, ನಿನ್ನ ಸೇವೆ ಮಾಡಲು ಬಲ ನೀಡು. ಜೀವವುಳ್ಳ యేಸಯ್ಯ, ನೀನೊಂದಿಗೆ ಮಾತನಾಡಲು ಹೃದಯವು ತವಕಿಸಿದೆ. ನೀನೊಂದಿಗೆ ಮಾತನಾಡಲು ಹೃದಯವು ತವಕಿಸಿದೆ. ಆಮೇಲೆ ಕರ್ತನ ಸ್ತೋತ್ರ. ಅವತ್ತು ಮೋಸೆ ಸಂಗಡ ಮಾತಾಡಿದ ಏಸಪ್ಪ ಇವತ್ತು ನಿನ್ನ ಸಂಗಡ ಮಾತಾಡ್ತಾನೆ. ಮೋಸೆ ಜೊತೆಯಲ್ಲಿ ಇದ್ದ ಏಸಪ್ಪ ನಿನ್ ಜೊತೆ ಕೂಡ ಇದ್ದಾನೆ. ನೀನೇನ್ ಮಾಡ್ತಾ ಇಲ್ಲ, ದೇವರಿಗೆ ಸಮಯ ಕೊಡ್ತಾ ಇಲ್ಲ, ದೇವ್ರ ಹತ್ರ ಕೂತ್ಕೊಳ್ತಾ ಇಲ್ಲ. ದೇವ್ರ ಹತ್ರ ಕೂತ್ಕೊಂಡು ಸಮಯ ಕಳಿ. ಮೋಸೆಯೊಟ್ಟಿಗೆ ಮಾತಾಡಿದ ಏಸಪ್ಪ ನಿನ್ನೊಟ್ಟಿಗೆ ಕೂಡ ಮಾತಾಡ್ತಾನೆ. ಮೋಸೆಯನ್ನು ಬಲಪಡಿಸಿದ ಏಸಪ್ಪ ನಿನ್ನನ್ನು ಬಲಪಡಿಸ್ತಾನೆ. ಮೋಸೆ ಮೂಲಕ ಮಾಡಿದ ಅದ್ಭುತ ಕಾರ್ಯಗಳನ್ನ ನಿನ್ನ ಮೂಲಕ ಕೂಡ ಆತನು ಮಾಡಲು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಮೋಸೆ ಕೊಟ್ಟ ದರ್ಶನ ನಿನಗೂ ಕೂಡ ಕರ್ತನು ಕೊಡ್ತಾನೆ. ನಾವು ಸಮಯವನ್ನು ಕಳೆ. ಅದಕ್ಕೆ ಪೌಲ್ ಹೇಳ್ತಾನೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳಬೇಡ, ಅದನ್ನು ಬೆಲೆಯುಳ್ಳದಂತೇಳಿ ಉಪಯೋಗಿಸಿಕೋ. ಪ್ರಿಯದೇವ ಜನರೇ, ಬೆಟ್ಟದಷ್ಟು ಕಷ್ಟ ಇಟ್ಕೊಂಡು ನಿಂತ್ಕೊಳ್ಳಕ್ಕಾಗಲಾದ ರೋಗ, ಕೆಲಸ ಮಾಡೋಕ್ಕಾಗಲಾದ ಕೈ ಕಾಲು ನೋವು, ಇನ್ನು ಎಷ್ಟು ದಿನ? ನೀನೆಲ್ಲರೂ ಅಂತಾರೆ, ನೀನು ಎಷ್ಟು ತೋರಿಸ್ರೆ ಅಷ್ಟೇ, ಎಷ್ಟು ಮೆಡಿಸಿನ್ ಕೊಟ್ಟರೆ ಇನ್ನು ಅಷ್ಟೇ, ನಾನೇನು ಮಾಡಲಿ ಅಂತಾರೆ. ಆ ಬಾಧೆಯನ್ನು ಗಂಡನ ಮುಂದೆ ಹೇಳ್ಕೊಂಡಿದ್ಯಾ, ಪರಿಹಾರ ಸಿಕ್ಕಿಲ್ಲ. ಆ ಬಾಧೆಯನ್ನು ಅಪ್ಪ ಅಮ್ಮನ ಮುಂದೆ ಹೇಳ್ಕೊಂಡಿಯಾ, ಪರಿಹಾರ ಸಿಕ್ಕದಿರ್ಬೋದು. ಆದರೆ ಏಸಪ್ಪನ ಮುಂದೆ ಹೇಳಿಕೊಂಡ್ರೆ ಆ ಬಾಧೆಗೆ ಬಿಡುಗಡ ನಾಯಕನು ಏಸು ಸ್ವಾಮಿ ಆಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ದೇವರೊಂದಿಗೆ ಸಮಯ ಕಳೆಯುವುದರಿಂದ ಎರಡನೇ ಲಾಭ ಹೇಳಿ, ಮುಖಾಮುಖಿಯಾಗಿ ಮಾತನಾಡ್ತೇವೆ. ಮುಂದುವರಿಯೋಣ, ಇನ್ನು ತುಂಬ ಹೇಳಬೇಕಾದ ವಿಷಯಗಳುಂಟು. ಮತ್ತೆ ಮೂರನೇ ವ್ಯಕ್ತಿ ಹತ್ರ ಬರೋಣ. ಕೀರ್ತನೆಗಾರನು ಬರೆದಿರೋ ಪುಸ್ತಕಕ್ಕೆ ಬರೋಣ. ಇನ್ನು ತುಂಬ ರೆಫರೆನ್ಸ್ ಇದ್ದಾವೆ, ಅವುಗಳ ನಿಮಗೆ ಹೇಳಲಿಕ್ಕೆ ಆಗದಿರೋಕ್ಕಾಗಿ ನಾನು ಮುಂದೆ ಹೋಗ್ತೇನೆ. ಕೀರ್ತನೆಗಾರನ 32ನೇ ಕೀರ್ತನೆ 8ನೇ ವಚನಕ್ಕೆ ಬರೋಣ. 32:8. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. తెలుగులో నీకు ఉపదేశము చేసేదను, నీవు నడవవలసిన మార్గమును నీకు బోధించెను, నీ మీద దృష్టి ఉంచి నీకు ఆలోచన చెప్పేదను. ಆಮೆನ್. ಮೂರನೇದಾಗಿ ದೇವರ ಹತ್ರ ಸಮಯ ಕಳೆದ್ರೆ, ದೇವರ ಹತ್ರ ದೇವರಿಗೆ ಸಮಯ ಕೊಟ್ಟರೆ ನಮಗೆ ಮಾರ್ಗವನ್ನು ತೋರಿಸ್ತಾನೆ. ದಿಕ್ಕು ಕಾಣದವರಾಗಿದ್ದೇವೆ ನಾವು. ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿಗೆ ಹೋಗ್ಬೇಕೋ ನಮ್ಗೆ ಅರ್ಥವಾಗ್ತಾ ಇಲ್ಲ. ಅವ್ರ ಮುಂದೆ ಹೇಳ್ಕೊಂಡೆ ದಾರಿ ಸಿಗಲಿಲ್ಲ, ಇವ್ರ ಮುಂದೆ ಹಚ್ಕೊಂಡೆ ನನಗೆ ಬಿಡುಗಡೆ ಸಿಗಲಿಲ್ಲ.
ಅವ್ರ ಮುಂದೆ ಇವ್ರ ಮುಂದೆ ಹೇಳಿಕೊಳ್ಳೋದು ಸ್ಟಾಪ್ ಮಾಡು. ನಿನಗಾಗಿ ರಕ್ತ ಸುರಿಸಿದ ಏಸಪ್ಪನ ಮುಂದೆ ಹೇಳಿಕೊಳ್ಳೋದಕ್ಕೆ ಪ್ರಾರಂಭಿಸಿಕೋ. ಆಮೇನ್. ಮೂರನೇದಾಗಿ ದೇವರ ಹತ್ರ ಸಮಯ ಕಳೆದ್ರೆ ನಮಗೆ ದೇವರಿಗೆ ಮಾರ್ಗವನ್ನು ತೆರೀತಾನೆ. ಬೈಬಲ್ ವಾಕ್ಯ ಹೇಳ್ತದೆ, ಇನ್ನೊಂದ್ಸರದೋಣ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸ್ತಾನೆ. ನೀನು ಹೆಂಗಿರ್ಬೇಕೋ ಹೇಳಿಕೊಡ್ತಾನೆ ಏಸಪ್ಪ. ಆತನು ಯಾವತ್ತೂ ಕೂಡ ತಪ್ಪು ದಾರಿಗೆ ಎಳ್ಕೊಂಡು ಹೋಗಲ್ಲ. ನೀಟಾದ ಮಾರ್ಗಕ್ಕೆ ದೇವರು ಕಳಿಸ್ತಾನೆ. ಅಂಕು ಮಾರ್ಗ ತೆಗೆದಾಕಿ ನೀಟಾದ ಮಾರ್ಗಕ್ಕೆ ನಡೆಸ್ತಾನೆ. ಯಾವಾಗ ಅಂದ್ರೆ ದೇವರ ಹತ್ರ ನೀನು ಕುಂತು ಸಮಯ ಕಳೆಯುವಾಗ. ಪಕ್ಕದ ಕೇಳಿ ಚೆನ್ನಾಗಿದೆಯಾ ಅಂತ ಕೇಳೋಣ ಸರ್, ಬೇಗನೆ, ಕ್ವಿಕ್ ಕ್ವಿಕ್, ಬೇಗ. ಇಲ್ಲಿದೆಯಾ ಮತ್ತೆ ಹೋಗಕತ್ತೀಯ? ಬೇಗ 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 ಕೇಳಿ. ಅದನ್ನ ಟಕ್ಕನ ಕೇಳಬೇಕು. ಇಲ್ಲಿ ನೋಡಿಲಿ, ಹಿಂಗಿಂಗ್ ಹೋಗ್ಬಾರ್ದು, ಚೆನ್ನಾಗಿದೆಯಾ ಅನ್ಬೇಕು. ಹಂಗ ಅನ್ಬೇಕು. ಇನ್ನೊಂದ್ಸರಿ ನೋಡಿ, ಇನ್ನೊಂದ್ಸರಿ ಮಾಡಿ. ಲೇಟ್ ಆಯ್ತು, ಇನ್ನು ಲೇಟ್ ಆಯ್ತು. ಅದು ಕತೆ. ಹಲ್ಲೆಲೂಯ. ಕರ್ತನ ನಾಮದಲ್ಲಿ ಪ್ರಿಯ ದೇವ ಜನರೇ, ನಾನು ಯಾಕೆ ಇಷ್ಟು ಕಷ್ಟಪಟ್ಟಿರ್ತಂದ್ರೆ ವಾಕ್ಯವೇ ಸತ್ಯ, ಸತ್ಯವೇ ವಾಕ್ಯ. ಇವತ್ತು ಮೋಸೆ ದೇವರು ನಿನ್ನ ದೇವರಾಗಿದ್ದಾನೆ. ಆ ದಾನಿಯೇಲನ ದೇವರು ನಿನ್ನ ದೇವರಾಗಿದ್ದಾನೆ. ಈಗ ಮಾತಾಡುವ ದಾವೀದನ ದೇವರು ನನ್ನ ದೇವರು. ಅಲ್ಲಿ ದಾವೀದನು ದೇವರ ಹತ್ರ ಸಮಯ ಕಳೆದಿದ್ದಕ್ಕಾಗಿ ದಾವೀದನು ಏನ್ ಮಾಡಬೇಕೋ ದೇವರು ತೋರಿಸಿದನು. ಆಮೇನ್. ಹೆಚ್ಚಿನ ಗೊತ್ತು ದಾವೀದ, ಅವನು 22 ಅಡಿ ಹೈಟ್ ಇದಾನ. ದಾವೀದನ ಕುಳ್ಳ ಅಂತ ಹೇಳ್ತಾರೆ. ದಾವೀದನು ಅವನಿಗೆ ಯುದ್ಧ ಗೊತ್ತಿಲ್ಲ, ಹೊಡೆದಾಡೋದು ಗೊತ್ತಿಲ್ಲ. ಅವನು ಮುಂದೆ ಯಾರು ಬಂದ್ರು ಸರಿಗಳಿ, ಅದನ್ನು ಹೇಳಿ. ಗೋಲಿಯಾತ ಬಂದ. ಎಲ್ಲರೂ ಗೋಲಿಯಾತ ಮುಂದಿದ್ದಾನೆ, ನಾನು ಯುದ್ಧ ಮಾಡ್ತಂತ ರಾಜನ ಸೌಲನ ಹತ್ರ ಮಾತಾಡ್ಕೊಂಡ, ಎಲ್ಲ ಆಯುಧ ಹಾಕೊಂಡ. ಯುದ್ಧ ಮಾಡಕ್ಕಾಯ್ತಾ? ಏನ್ ಮಾಡಿದನು? ಎಲ್ಲ ತೆಗೆದಾಕಿ ಅವನ ಅನುಭವಕ್ಕೆ ಹೋದನು. ದೇವರ ಹತ್ರ ಸಮಯ ಕಳೆದನು. ದೇವರಿಗೆ ನಾನು ಅದೆಲ್ಲ ಹೇಳ್ತಲ್ಲ, ನಾನು ಅನುಭವ ಹೇಳ್ತಾನೆ, ನನಗೆ ವಾಕ್ಯ ಅರ್ಥವಾದ ಅನುಭವ ಹೇಳ್ತಾನೆ. ದೇವರ ಹತ್ರ ದಾವೀದ ಸಮಯ ಕಳೆದನು. ಅವಾಗ ದೇವರ ಆಲೋಚನೆ ಕೊಟ್ಟನು, ಏ ದಾವೀದ, ನೀನು ಏನು ಹಿಂಗೆ ಮಾಡ್ತೀಯಲ್ಲ, ನಿನ್ನ ಕೈಯಲ್ಲಿ ಕವಣೆ ಕೊಲ್ಲಿದಾವಲ್ಲ, ಒಂದು ಕಲ್ಲಿಂದ ಅವನ ತಲೆ ಹೊಡೆದಿರ್ತದೆ, ಅದನ್ನ ತಗೋ. ದಾವೀದನಿಗೆ ದೇವರು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತೋರಿಸಿದನು. ಗೋಲಿಯಾತ ಅಂತಾನೆ, ನೀನ್ ನಾಯಿ ಬಂದಂಗೆ ಬರ್ತೀಯ ನನ್ನ ಹತ್ರ. ಹೆಂಗ್ ಬರ್ತದೀಯಾ? ನಾಯಿ ಬಂದಂಗೆ ಬರ್ತೀಯ. ಏನ್ ನಾನು ಅಷ್ಟು ಚೀಪ್ ಅನ್ಕೊಂಡ್ಬಿಟ್ಟಿಯಾ? ನನ್ನ ಹೈಟ್ ಏನೋ, ನನ್ನ ವೆಯ್ಟ್ ಏನೋ, ನನ್ನ ಲೆವೆಲ್ ಏನೋ? ಗೋಲಿಯಾತ ಮಾತಾಡೋ ಮಾತಿವೆಲ್ಲ. ಹಲೋ, ಅಲೇ ಅರ್ಧ ನಾನು ಅರ್ಧ ನೀವು, ಅಲೇ ಮಾಡ್ತಾ ಇದ್ದಾನೆ ಗೊತ್ತಾ? ದೇವರನ್ನು ಕೇಳಿದನು, ಸ್ವಾಮಿ ನಾನು ಹಂಗೆ ಯುದ್ಧ ಮಾಡಲಿ ಈ ವ್ಯಕ್ತಿಯ ಮೇಲೆ, ಹೆಂಗೆ ಹೋರಾಡಲಿ? ದೇವರು ಅವನಿಗೆ ಆಲೋಚನೆ ಕೊಟ್ಟನು. ನಡೆಯಬೇಕಾದ ಮಾರ್ಗ. ಎಲ್ಲಿಗೆ ನಡ್ಕೊಂಡು ಹೋದ ದಾವೀದ? ವಾ, ಯಾರು ಹೇಳಿದ್ರು? ಚಪ್ಪಾಳೆ. ಹಳ್ಳಕ್ಕೆ ಹೋದನು. ಅಲ್ಲಿ ಕೊಡ ಅಮ್ಮಗೆ. ಹಳ್ಳಕ್ಕೆ ಹೋದನು. ಹಲ್ಲೆಲೂಯಾ. ದಾವೀದನು ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದಿದ್ದಕ್ಕಾಗಿ ದಾವೀದನಿಗೆ ದೇವರು ಫಸ್ಟ್ ಉಪದೇಶ ಮಾಡಿದನು. ಉಪದೇಶ ಮಾಡಿ ಹಳ್ಳಕ್ಕೆ ಕರ್ಕೊಂಡು ಹೋದನು. ಹಳ್ಳದಲ್ಲಿ ಹೋಗಿ 5 ನುಣುಪಾದ ಕಲ್ಲುಗಳನ್ನು ತೆಗೆದುಕೊಳ್ಳುವಂತೆ ಮಾಡಿದ್ರು. ಎಷ್ಟು ಕಲ್ಲು? ನಿಮ್ಮ ಕೈಲಿ 5 ಬೆರಳಿದ್ರೆ ಅಂದ್ರೆ ಅಲ್ಲೇ 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 ಇರಂತಾರಲ್ಲ, ಹಂಗನ್ರಿ. 5 ಕಲ್ಲು ತಗೊಂಡು ಹೊಡೆದ್ನ, ಒಂದೇ ಕಲ್ಲು ಹೊಡೆದ್ನ. ಯಾವಾಗಾದ್ರೆ ಮಾವಿನ ಮರಕ್ಕೆ ನೀವು ಕಲ್ಲು ಹೊಡೆದ ಅಭ್ಯಾಸ ಇದೆಯಾ? ಮಾವಿನ ಮರಕ್ಕೆ ಕಲ್ಲು ಹೊಡೆದ ಅಭ್ಯಾಸ ಇದೆ, ನನಗಿದೆ. ನಾನು ಶಾಲೆ ಓದಬೇಕಾದ್ರೆ ಮಾವಿನ ಮರಕ್ಕೆ, ಜಾಂಬೆ ಹಣ್ಣು ಗಿಡಕ್ಕೆ ಕಲ್ಲು ಹೊಡೆದ ಅಭ್ಯಾಸ ನನಗಿದೆ. ನಿಮ್ಗೆ ಯಾರನ್ನ ಅಭ್ಯಾಸ ಇದೆಯಾ? ಓ, ನಾನು ಹಬ್ಬನಲ್ಲ, ನನ್ನ ಪಾರ್ಟಿ ಭಾಳ ಇದ್ದಾರೆ. ನಿನಗೆ ಆಯ್ತಾ? ಕಲ್ಲು ಹೊಡೆದಿದ್ದ
ಎಸ್ಕಲ್ ಹೊಡೆದ್ಮೇಲೆ ಬಂದು ಕಾಯಿ ಬಂದಿಲ್ಲ, ಅಯ್ಯೋ ವೇಸ್ಟ್. ಹಲ್ಲೆಲೂಯಾ. ಮಾವಿನ ಹಣ್ಣು ಬೀಳಬೇಕಂದ್ರೆ ನಾವು ಗುರಿ ಇಡ್ತೇವೆ, ಹಿಂಗಲ್ಲ ಮಾಡೋದು, ಹಂಗೆ ಮಾಡ್ತೇವೆ. ಹೆಂಗೆ ಮಾಡ್ತೀವ? ನೀನು ನೋಡಿದ್ರೆ ಯಾವಾಗನ ನೀವು ಜಾಸ್ತಿ ಮಾಡಿರ್ತೀರಿ, ನಿಮ್ಗೆ ಎಕ್ಸ್ಟ್ರಾ ಜ್ಞಾನದ ದೇವ್ರ ಜ್ಞಾನ ಕೊಟ್ಟಿರ್ತಾನೆ. ನಿಜ. ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹೊಡೆದ್ರೆ ಕೂಡ ಮಿಸ್ ಆಗಿಬಿಡ್ತತೆ ಅಲ್ಲ. ಒಂದು ಕಲ್ಲೆ ನಮ್ಮ 10 ಕಲ್ಲು ಹೊಡೆದ್ರೆ ಒಂದು ಬೀಳ್ತತೆಲ್ಲ ಗೊತ್ತಿಲ್ಲ. ದಾವೀದನ ಒಂದೇ ಕಲ್ಲಿಗೆ ಆತನ ತಲೆ ಬುರುಡೆ ಹೊಡೆದು ಆಯ್ತು. ಕಾರಣ ದೇವರು ಆತನಿಗೆ ಮಾರ್ಗ ತೋರಿಸಿದನು. ಹಲ್ಲೆಲೂಯಾ. ನನ್ನ ಕನ್ನಡ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನಿಸ್ತದೆ. ಆಮೇಲೆ ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವುದಾದರೆ ನಿನಗೆ ಉಪದೇಶ ಮಾಡ್ತಾನೆ, ನೀನು ಏನ್ ಮಾಡ್ಬೇಕು ಹೇಳಿಕೊಡ್ತಾನೆ. ಅಷ್ಟೇ ಅಲ್ಲ, ಆತನ ಮಾರ್ಗ ತೋರಿಸ್ತಾನೆ. ಹಂಗ ಹೋಗ್ಬೇಡ, ಹಿಂಗ್ ಬಾರಪ್ಪ. ಆಮೇನ್. ಹೇಳಿಗಟ್ಟೆ ಹಲ್ಲೆಲೂಯಾ. ಇದ್ದೀರಾ? ಎಷ್ಟು ಜನ ಇದ್ದೀರಾ? ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದ್ರೆ ನಿನಗೆ ಮಾರ್ಗ. ಸುಮ್ಮನೆ ಕುಂತು ಪ್ರಾರ್ಥನೆ ಮಾಡು. ಏನ್ ಮಾಡ್ಬೇಕು ದೇವರೇ, ನಾನು ಏನ್ ವ್ಯವಹಾರ ಮಾಡಬೇಕು, ಏನು ಬಿಸ್ನೆಸ್ ಮಾಡಬೇಕು, ಯಾವ ಕೆಲ್ಸಕ್ಕೆ ಹೋಗಬೇಕು, ಕರ್ತನ ಹತ್ರ ಕುಂತು ಸಮಯ ಕಳೆದ್ರೆ ನಿನ್ನ ಕಣ್ಣು ಮುಂದೆ ಒಂದು ಚಿತ್ರ ಬರ್ತದೆ, ಇಲ್ಲ ದೇವ್ರ ವಾಕ್ಯ ಬರ್ತದೆ, ಇಲ್ಲ ಯಾರೋ ನಿನ್ನನ್ನು ಕರ್ಕೊಂಡು ಹೋಗಿ ಆ ಕೆಲಸಕ್ಕೆ ಬಿಟ್ಟಂತ ಅನುಭವ ಬರ್ತದೆ. ಅದು ಯಾವಾಗ ಬರ್ತದೆ ಗೊತ್ತಾ? ದೇವರ ಸನ್ನಿಧಿಯಲ್ಲಿ ನಿನ್ನ ಮೊಣಕಲ್ಲ ಹಾಕಿ ಪ್ರಾರ್ಥನೆ ಮಾಡುವಾಗ ಮಾತ್ರವೇ. ಆಮೇಲೆ ನಾವು ಅದೇನು ಮಾಡಲ್ಲ. ಆ ಅಮ್ಮ ವ್ಯಾಪಾರ ಮಾಡಕತ್ತಾಳ, ಸರೋಜಮ್ಮ, ಲಕ್ಷ್ಮಿ ಕೂಡ, ನಾನು ಕೂಡ ವ್ಯಾಪಾರ ಮಾಡ್ಬೇಕು. ಅನಂತಮ್ಮ ಬಟ್ಟೆ ಮಾರ್ತಾಳ, ಗಿರ್ಜಮ್ಮ ಕೂಡ ಬಟ್ಟೆ ಮಾರೋದೆ. ಮಾರಬೇಡ ಅಂತ ಹೇಳ್ತಲ್ಲ ನಾನು, ಅದನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಅವ್ರಿಗೇನೋ ಆಲೋಚನೆ ಕೊಟ್ಟು ಮಾಡಿರ್ಬೇಕು. ಮತ್ತು ನೀನು ನಿನ್ನ ಬಿಸ್ನೆಸ್, ನಿನ್ನ ಸಂಪಾದನೆ ಮೇಲ್ಮಟ್ಟಕ್ಕೆ ಬರಬೇಕು, ನಿನ್ನ ಕಾರ್ಯ ಸಫಲವಾಗಬೇಕಂದ್ರೆ ದೇವರ ಹತ್ರ ಕುಂತು, ಸ್ವಾಮಿ ಇದು ನಾನು ಮಾಡಬೇಕಾ ಮಾಡಬಾರ್ದಾ, ಇದು ತಕ್ಕೊಳ್ಬೇಕಾ ತಗೋಬಾರ್ದಾ, ಇಲ್ಲಿಗೆ ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಕೇಳಿದ್ರೆ ಯೇಸು ಸ್ವಾಮಿ ಮಾರ್ಗ ತೋರಿಸ್ತಾನೆ. ಅದಕ್ಕೆ ಹೋಗ್ಬೇಡಪ್ಪ, ಇದಕ್ಕೆ ಹೋಗು, ಅದನ್ನು ಮಾಡಬೇಡಪ್ಪ, ಇದನ್ನು ಮಾಡಿ ಎಂಬುದಾಗಿ ದಾವೀದನು ಹೆಂಗೆ ಉಪದೇಶ ಮಾಡಿ ಮಾರ್ಗ ತೋರಿಸಿದನು, ಅದೇ ದೇವರು ನಿನಗೂ ಮಾರ್ಗ ಕೊಡುವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಗೊಲಿಯಾತನನ್ನು ಹೊಡಿಲಿಕ್ಕೆ ಅಲ್ಲಿ ಲಕ್ಷೋಪಲಕ್ಷ ಜನರು ಸೈನಿಕರಿದ್ರು. ಯಾರಿಂದನಾಯ್ತಾ? ಅವರು ಒಳ್ಳೆ ತರಬೇತಿ ಹೊಂದಿದವರಾಗಿದ್ದರಂತಲ್ಲಿ. ದಾವೀದನ ಅಣ್ಣಂದರೆ ಆ ಸೈನ್ಯದಲ್ಲಿ ನಿಪುಣರು. ಯುದ್ಧ ಹೆಂಗ್ ಮಾಡಬೇಕು ಗೊತ್ತು, ಶತ್ರು ಹೆಂಗ್ ಬಂದ್ರೆ ಹೆಂಗ್ ಹೊಡಿಬೇಕಾದ್ರು ಗೊತ್ತು. ಆದರೆ ಅವರಿಗೆ ಮಾರ್ಗ ಸಿಗಲಿಲ್ಲ. ದಾವೀದನ ಒಂದು ದಿನ ಕೂಡ ಯುದ್ಧ ರಂಗದಲ್ಲಿ ನಿಂತುಕೊಂಡವನಲ್ಲ. ದಾವೀದನ ಯುದ್ಧ ಸೈನ್ಯದಲ್ಲಿ ಅವನು ತರಬೇತಿ ಹೊಂದಿದವನಲ್ಲ. ಅವನ ತರಬೇತಿ ಎಲ್ಲ ಅಡವಿಯಲ್ಲಿ ಅವನ ಸೃಷ್ಟಿಕರ್ತನಾದ ಯೆಹೋವನ ಹತ್ರನೇ ಅವನ ತರಬೇತಿ ಆಗಿತ್ತು. ತರಬೇತಿ ಬೈಬಲ್ ವಾಕ್ಯ ಹೇಳ್ತದೆ, ಸ್ಪಷ್ಟವಾಗಿ ಮಾತಾಡ್ತಾನೆ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಪ್ರೇರೆ ಓದ್ರಿ ಇನ್ನೊಂದ್ಸರಿ ವಾಕ್ಯವನ್ನ. ಮುಚ್ಚಾಕ್ಬಿಟ್ರೆ ನಡೆಯಬೇಕಾದ ಮಾರ್ಗ. ಎಷ್ಟೋ ಜನರು ಬಿಸ್ನೆಸ್ ಮಾಡಿ ಲಾಸ್ ಆಗಿದ್ದಾರೆ. ಎಷ್ಟೋ ಜನರು ಏನನ್ನ ಮಾಡೋಕ್ಕೋಗಿ ನಷ್ಟವಾಗಿದ್ದಾರೆ. ಕಾರಣ ಏನು ಗೊತ್ತಾ? ಅವ್ರು ದೇವ್ರ ಹತ್ರ ಕೂತ್ಕೊಂಡಿಲ್ಲ, ದೇವ್ರ ಹತ್ರ ಕೇಳಿಲ್ಲ, ದೇವ್ರ ಹತ್ರ ಅವರು ಸಮಯ ಕಳೆದಿಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ದೇವರ ಹತ್ರ ಸಮಯ ಕಳೆದ್ರಿಂದ ದೇವರು ನಮಗೆ ಉಪದೇಶ ಮಾಡ್ತಾನೆ, ನಮಗೆ ಒಂದು ಮಾರ್ಗವನ್ನ ತೋರಿಸ್ತಾನೆ, ಮಾರ್ಗವನ್ನ ಕೊಡ್ತಾನೆ. ಹಿಂಗ ಹೋಗು, ಹಿಂಗ ಹೋಗ್ಬೇಡ, ಸ್ಪಷ್ಟವಾಗಿ ಹೇಳ್ತದೆ ವಾಕ್ಯ. ನಡೆಯಬೇಕಾದ ಮಾರ್ಗವನ್ನು ತಿಳಿಸ್ತಾನೆ, ಮತ್ತೆ ನಿನಗೆ ಆಲೋಚನೆ ಕೂಡ ಕೊಡುತ್ತಾನೆ. ಮಾಡಬೇಕಾ ಮಾಡಬಾರ್ದಂತ ಆಲೋಚನೆ ಕೂಡ ಆತನು ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ.
ಜೋರಿಗಳು ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀನು ಟೈಮ್ ಕೊಟ್ಟಿಯಲ್ಲ, ಟೈಮ್ ಮುಗಿಯಕ್ಕೆ ಬಂತಲ್ಲ ಅಂತ ಇದ್ರೆ ನನಗೆ ನೀವು ಇಲ್ಲ, ನನಗೇನೋ ಮುಗಿಸೋಕೆ ಮನಸ್ಸಿಲ್ಲ, ನಿಮಗೇನೋ ಕುಂದ್ರಕ್ಕೆ ಮನಸ್ಸಿಲ್ಲ. ಹತ್ರ ಸಮಯ ಕಳೆದ್ರಿಂದ ನಂಬರ್ 3. ಈಗ 3 ಹೇಳಿದ್ 4ನೇ ಹತ್ರ ಬರೋಣ. ಏನಾರ ಮಾಡ್ಕೊಳ್ಳಿ, ನಾನು ಹೇಳದೆ. ಹಲ್ಲೆಲೂಯಾ, ಇಲ್ಲ ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ. ನಾವು ಮುಂದುವರಿಯೋಣ. ಯೆಶಾಯನು ಬರೆದ ಪ್ರವಾದನ ಪುಸ್ತಕ 40ನೇ ಅಧ್ಯಾಯ 31ನೇ ವಚನಕ್ಕೆ ನಾವು ಬರೋಣ. ತುಂಬಾ ಉಂಟು, ಆದ್ರೆ ಕೆಲವನ್ನು ಮಾತ್ರ ನಿಮಗೆ ಹೇಳಲಿಕ್ಕೆ ನಾನು ಭಾವಿಸುತ್ತೇನೆ. ಹೊಸ ಬಲವನ್ನು ಹೊಂದುವರು. ಹೊಸ ಬಲ. తెలుగులో అమ్మ యెషయా 40:31. యెహోవా కొరకు ఎప్పుడు ఎక్కడ పోయామను ఎడనమ్మను ఉన్నావా? యెహోవా కొరకు ఎదురు చూచువారు నూతన బలము పొందుదురు. యెహోవా కొరకు ఎదురు చూచువారు ನೂತನ ಬಲము ಹೊಂದುವರು. ಕನ್ನಡದಲ್ಲಿ ಪಾಸ್ಟಮ್ಮ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿ ದಣಿಯರು, ನಡೆದು ಬಾಳಲರು. ದೇವರ ಹತ್ರ ಸಮಯ ಕಳೆದ್ರಿಂದ ಹೊಸ ಬಲ ನೀನು ಹೊಂದಿಕೊಳ್ತೀಯ. ನನ್ನ ಪ್ರಿಯ ದೇವ ಜನರೇ, ನೀವು ಬೇಕಾದ್ರೆ ಅನುಭವದ ನೋಡ್ರಿ. ದಿನಾಲು ದೇವರ ಹತ್ರ 1 ಗಂಟೆ ಕುಂತು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮಾಡ್ತಾ, ಇವತ್ತು ಅರ್ಧ ಗಂಟೆ, ನಾಳೆ 3/4 ಗಂಟೆ, ನಾಡ್ದ 1 ಗಂಟೆ, ನಾಳೆ ಮಧ್ಯಾಹ್ನವರೆಗೂ, ನಾಳೆ ಸಂಜೆವರೆಗೂ, ನಾಳೆ ಒಂದಿನ ಪೂರ್ತಿ ಈ ಥರ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಹೋಗ್ರಿ. ನಿಮ್ಮಲ್ಲಿ ಇರುವಂಥ ಎಲ್ಲ ಬಲಹೀನತೆ ಹೋಗಿ ಹೊಸ ಬಲವನ್ನು ಕರ್ತನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹೊಸ ಬಲ. ಯಾವ ಬಲ? ಹೊಸ ಬಲ. ಯಾವಾಗ ಬರ್ತದೆ ಹೊಸ ಬಲ? ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವಾಗ. ಆದಿ ಅಪೊಸ್ತಲರಿಗೆ ಸ್ವಾಮಿ ಒಂದು ಮಾತು ಹೇಳ್ತಾನೆ 1ನೇ ಅಧ್ಯಾಯದಲ್ಲಿ, ನೀವು ಕಾದುಕೊಂಡಿರ್ರಿ, ನಾನು ಮಾಡಿದ ವಾಗ್ದಾನ ಹೊಂದಿಕೊಳ್ಳೋದಕ್ಕೆ ನೀವು ಕಾದುಕೊಂಡಿರ್ರಿ, ನಿಮ್ಮ ಮೇಲೆ ಬಲ ಬರ್ತದೆ. ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರ್ತೀರ. ದೇವರ ಹತ್ರ ಸಮಯ ಕಳೆಯುವಾಗ ಮಾತ್ರವೇ ಆ ಬಲ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ನಮಗೆ ದೇಹಕ್ಕೆ ಬಲ ಬೇಕಂತ ಟಾನಿಕ್ ತಗೊಳ್ತೇವೆ, ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತೇವೆ. ಯಾವ ಟ್ಯಾಬ್ಲೆಟು? ಐರನ್ ಟ್ಯಾಬ್ಲೆಟ್ ತಗೊಳ್ತೇವೆ, ಮತ್ತೆ ಬ್ಲಡ್ ಟ್ಯಾಬ್ಲೆಟು, ಇನ್ನು ಟ್ಯಾಬ್ಲೆಟು, ಬ್ಲಡ್ ಇಂಜೆಕ್ಷನ್ನು, ಅವೆಲ್ಲ ತಗೊಳ್ತವೆ. ತಗೋಬೇಡ್ರಿ ಅಂತ ಹೇಳ್ತಾ ಇಲ್ಲ, ಆದರೆ ಆತ್ಮ ಬಲ ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ಬಲ ಬೇಕಯ್ಯ, ಪವಿತ್ರಾತ್ಮನ ಬಲ ಬೇಕು. ಎಸ್, ಅಗ್ನಿ ಸುರಿಸಯ್ಯ, ಪವಿತ್ರಾತ್ಮನ ಅಗ್ನಿ ಸುರಿಸಯ್ಯ. ಬಲ ಬೇಕಯ್ಯ, ಬಲ ಬೇಕಯ್ಯ, ಪವಿತ್ರಾತ್ಮನ ಬಲ ಬೇಕಯ್ಯ. ಅಗ್ನಿ ಸುರಿಸಯ್ಯ, ಅಗ್ನಿ ಸುರಿಸಯ್ಯ, ಪವಿತ್ರಾತ್ಮನ ಅಗ್ನಿ ಸುರಿಸಯ್ಯ. ನಾನಾ ರೋಗಿಗಳ ಗುಣಪಡಿಸಲು, ಸೈತಾನನ ಕಾರ್ಯವನ್ನು ಮುರಿಯಲು, ನಾನಾ ರೋಗಿಗಳ ಗುಣಪಡಿಸಲು, ಸೈತಾನನ ಕಾರ್ಯವನ್ನು ಮುರಿಯಲು ಬಲ ಬೇಕಯ್ಯ, ಬಲ ಬೇಕಯ್ಯ, ಪವಿತ್ರಾತ್ಮನ ಬಲ ಬೇಕಯ್ಯ. ಅಗ್ನಿ ಸುರಿಸಯ್ಯ, ಅಗ್ನಿ ಸುರಿಸಯ್ಯ, ಪವಿತ್ರಾತ್ಮನ ಅಗ್ನಿ ಸುರಿಸಯ್ಯ.
ಯೆಹೋಶುವನಂತೆ ಬಲವನ್ನು ಮೋಶೆಯಂತೆ ಹೋರಾಡಿ ಪ್ರಾರ್ಥಿಸಲು, ಯೆಹೋಶುವನಂತೆ ಬಲವನ್ನು ಹೊಂದಲು ಬಲ ಬೇಕಯ್ಯ, ಬಲ ಬೇಕಯ್ಯ, ಪವಿತ್ರಾತ್ಮನ ಬಲ ಬೇಕಯ್ಯ. ಬಲ ಚಪ್ಪಳೆ ಗಟ್ಟಿಯಾಗಿ ದೇವರಿಗೆ ಅಗ್ನಿ ಸುರಿಸಯ್ಯ, ಪವಿತ್ರಾತ್ಮನ ಅಗ್ನಿ ಸುರಿಸಯ್ಯ. ಬಲ ಬೇಕಯ್ಯ, ಬಲ ಬೇಕಯ್ಯ, ನಿನ್ನ ಬಲ ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಕೃಪೆ ಬೇಕು, ನಿನ್ನ ಬಲ, ನಿನ್ನ ಶಕ್ತಿ ಪ್ರತಿ ಭೇದಗಳ ಮೇಲೆ ಸುರಿಯಮಾಡು. ನನ್ನ ರೋಗಿಗಳ ಗುಣಪಡಿಸಲು, ಸೈತಾನನ ಕಾರ್ಯವನ್ನು ಮುರಿಯಲು, ನನ್ನ ರೋಗಿಗಳ ಗುಣಪಡಿಸಲು, ಯೇಸುವೇ ಸೈತಾನನ ಕಾರ್ಯವನ್ನು ಮುರಿಯಲು ಬಲ ಬೇಕಯ್ಯ, ಬಲ ಬೇಕಯ್ಯ, ಪವಿತ್ರಾತ್ಮನ ಬಲ ಬೇಕಯ್ಯ. ಓ ಅಗ್ನಿ ಸುರಿಸಯ್ಯ, ಅಗ್ನಿ ಸುರಿಸಯ್ಯ, ಪವಿತ್ರಾತ್ಮನ ಅಗ್ನಿ ಸುರಿಸಯ್ಯ. ನೋಡ್ರಿ ಎಷ್ಟು ಚೆನ್ನಾಗಿ ಬಾರಿಸ್ತಾರೆ. ಹಲ್ಲೆಲೂಯ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ? ಅವರು ಇಲ್ಲೇ ಇದ್ರೆ ಹೆಚ್ಚು ಕಡಿಮೆ ಆಗಲ್ಲ. ಅವ್ರು ಹಿಂಗಿಂಗ್ ಹಂಬ್ತಿರ್ತಾರ, ಹಿಂಗಿಂಗ್ ಹಂಬ್ತಿರ್ತಾರ, ಎಲ್ಲೋ ಹೋಗಿರ್ತಾರ. ಅವರು ಬುದ್ಧಿಯಲ್ಲಿ ಅತಿ ಬುದ್ಧಿವಂತರಂದ್ರೆ ಅವರಿಬ್ರೆ. ಯಾಕೆ ಹೇಳ್ರಿ, ನಿಮ್ಗೆ ನಿಮ್ಮ ಮೇಲ್ಕೊಂತಾರ ನೋಡ್ರಿ ಅವರು. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತದೆ, ದೇವರ ಹತ್ರ ಸಮಯ ಕಳೆಯುವುದರಿಂದ ನನಗೇನು ಸಿಗ್ತದೆ? ದೇವರ ಬಲ, ಹಣ ಬಲ, ಆಸ್ತಿ ಬಲ, ತೋಳ್ಬಲ, ಜನಬಲ ಇವು ಯಾವತ್ತೂ ಶಾಶ್ವತವಲ್ಲ. ಹಲೋ, ಹಣಬಲ ಏನಾದ್ರು ಮಾಡುತ್ತಾ? ನನಗೆ ಇಷ್ಟು ಕೋಟಿ ದುಡ್ಡಿದೆ, ಅದೇನು ಮಾಡೋಕ್ಕಾಗಲ್ಲ. ಆಸ್ತಿ 100 ಎಕರೆ ಇದೆಯಾ? ಜನ ಇದ್ದಾರ, ಬಿಟ್ಟು ಹೋಗ್ತಾರೆ. ನೀನು ತೋಳಬಲ ಇದೆಯಾ? ಅದು ಕೂಡ ಕ್ಷೀಣಿಸಿ ಹೋಗ್ತದೆ. ದೇವರ ಬಲ ನನಗಿದ್ರೆ ಭೂಲೋಕದಲ್ಲಿ ನೀನು ಜಯಶಾಲಿಯಾಗಿ ನಿಂತುಕೊಳ್ತೀಯ. ದೇವರ ಬಲ ನಿನ್ನೊಳಗಿದ್ರೆ ಭೂಲೋಕದಲ್ಲಿ ಜಯಶಾಲಿಯಾಗಿ ನಿಂತುಕೊಳ್ತೀಯ. ಪ್ರಿಯ ದೇವ ಜನರೇ, ನನಗೆ ಅವರಿದ್ದಾರೆ, ನನಗೆ ಬಲ, ನನಗೆ ಇವರಿದ್ದಾರೆ ಬಲ. ಕಷ್ಟ ಬಂದಾಗ ಯಾರು ಕೂಡ ಇರುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ನಿನಗೆ ಯಾರು ಬಲ ಬೇಕು? ಎಷ್ಟು ಜನರಿಗೆ ಬೇಕು? ಬೇಕಾ? ಸುಳ್ಳು ಹೇಳ್ಬೇಡ, ನಿಜ ಹೇಳ್ಬೇಡ. ಕೊನೆ ಹಂತಕ್ಕೆ ಬಂದೇನೆ. ಏನೇನು 25 ನಿಮಿಷ ಇರ್ಬೋದು ಅಷ್ಟೇ. ನಗ್ತೀರಿ ಯಾಕೆ ನೀವು? ನನಗೆ ಗೊತ್ತಮ್ಮ ನೀವು ಹೇಳ್ತೀರಂತ, ಅದಕ್ಕೆ ಕೊನೆ ಹಂತಕ್ಕೆ ಬಂದು ನಾನು ಹೇಳಿದ್ದೇನೆ. ನೀವು ಬುದ್ಧಿವಂತರು ತಾನೆ? ಬುದ್ಧಿ ಇಲ್ದನೂ ನಾನೊಬ್ಬನೇ ಇಲ್ಲಿ. ಎಲ್ಲರೂ ಬುದ್ಧಿ ಇರೋರೆ. ಯಾರು ಬಲ ಬೇಕು? ಎಷ್ಟು ಜನರಿಗೆ ಬೇಕು? ಮತ್ತು ನೀವೇನು ಮಾಡ್ಬೇಕಾ? ದಿನಕ್ಕೆ 3 ತಿಂದ ಅಷ್ಟೇ. ಬರಲ್ಲ ಬಲ, ನಿಜವಾಗಲೂ ಬಲ ಬರಲ್ಲ. ನಿನ್ನ ದೇಹ ಬಲ ಹೊಂದ್ಬೋದೇನೋ, ಆತ್ಮ ಬಲ ಹೊಂದಲ್ಲ. ಸ್ವಾಮಿ ಹೇಳ್ತಾನೆ, ಆತ್ಮ ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ದೇವರ ಸಂದಲ್ಲಿ ಕೂತ್ಕೋ. ನಿನ್ನ ಆತ್ಮ ಬಲವಂತದೆ, ನಿನ್ನ ದೇಹ ಕೂಡ ಬಲವಂತದೆ. ಆಮೇನ್. ಎಷ್ಟು ಜನಕ್ಕೆ ಅರ್ಥವಾಯ್ತಮ್ಮ? ನಿಮ್ಗೆ ಅರ್ಥ ಆಯ್ತಾ? ತಲೆ ಇಟ್ಕೊಂಡ್ರ ಡಿಲೀಟ್ ಮಾಡ್ಕೊಂಬಿಟ್ರಾ? ನನ್ನ ಪ್ರಿಯ ದೇವಜನ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾನೆ, ಇನ್ನು ಸುಮ್ಮನೆ ಏನೋ ಕುಚೋದ್ಯೋಗ ಹೇಳ್ಬೇಕಂತ ಉದ್ದೇಶ ಅಲ್ಲ. ಬೆಳಗಿನ ಜಾವ ಕುಂತು ಕರ್ತನ ಹತ್ರ ಕೇಳಿ ನಾನು ಸಿದ್ಧಪಡಿಸಿದ ಸಂದೇಶ. ಏನು ಮಾತಾಡ್ಬೇಕು ದೇವ್ರೆ, ಏನು ಮಾತಾಡ್ಬೇಕು ಪ್ರಭು? 3 ಗಂಟೆಯಿಂದ ನಿದ್ರೆ ಬರಲಿಲ್ಲ, ಮಲಗಲಿಕ್ಕಾಗಲಿಲ್ಲ. ಬೆಳಗ್ಗೆ 3 ಗಂಟೆಯಿಂದ ನನಗೆ ಮಲಗಲಿಕ್ಕಾಗಲಿ, ನಿದ್ರೆ ಬರಲಿಲ್ಲ. ಏನು ಮಾತಾಡ್ಬೇಕು ಪ್ರಭು ಅನ್ನುವಾಗ ದೇವರು ನನಗೆ ಈ ಸಂದೇಶವನ್ನು ಕೊಟ್ಟರು. ನನ್ನ ಜನರನ್ನ ನನ್ನ ಹತ್ತಿರಕ್ಕೆ ಬರಮಾಡು. ದೇವರು ಹೇಳಿದ್ರು, ನನ್ನ ಪ್ರಜೆಗಳನ್ನ ನನ್ನ ಹತ್ರ ಸಮಯ ಕಳೆದ್ರೆ
ನಾನು ಇಷ್ಟೆಲ್ಲ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ರು. ಹಿಂಗೆ ಕಣ್ಮುಚ್ಚಿ ಚೇರ್ ಮೇಲೆ ಕೂತ್ಕೊಂಡು ಕಣ್ಮುಚ್ಚಿ ದೇವ್ರು ಏನು ಮಾತಾಡ್ಬೇಕಂತ ಹೇಳುವಾಗ, ನನ್ನ ಹತ್ತಿರ ಸಮಯ ಕಳೆದ್ರೆ ನಾನು ಇಂತಿದ್ದನ್ನು ಮಾಡ್ತೇನೆ ಎಂಬುದಾಗಿ ಈಗ ಏನು ಹೇಳಿದ್ನಲ್ಲ ಅವುಗಳನ್ನು ನನ್ನ ಮುಂದೆ ತೋರಿಸಿದರು. ಸೋಮ ಚೇರ್ ಮೇಲೆ ಕೂತಿದ್ದೇನೆ. ಪ್ರಭುವ ನಿದ್ರೆ ಬರ್ತಲ್ಲ, ಏನು ಮಾಡಲಿ ಪ್ರಭುವ? ಆಗಿನ ಸ್ನಾನ ಮಾಡಿ ಕೂತ್ಕೊಂಡೆ. ಬೆಳಗಿನ ಜಾವನೆ ಕರ್ತನ ಕೇಳ್ಕೊಂಡು ಕೂತಿರುವಾಗ ದೇವರು ಮಾತಾಡಿದ್ರು. ಅದು ನಿಮಗೆ ಉಪಯೋಗ ಆಗಿದೆ ಅಂತ ನಾನು ನಂಬ್ತೇನೆ. ಆಮೇಲೆ ಅದು ನಿಮಗೆ ಏನೋ ಒಂದು ಜೀವಿತವನ್ನು ಬದಲಾಯಿಸಲಿಕ್ಕೆ ಇದೊಂದು ಮಾರ್ಗ ಅಂತ ನಾನು ಭಾವಿಸ್ತೇನೆ. ನಂಬೋರು ಮಾತಾಡಲ್ಲ ಹೇಳ್ರಿ. ಪ್ರಾರ್ಥನೆ ಮಾಡೋಣ. ಕೊಟ್ಟ ಮಾತು ನಾನು ತಪ್ಪಿಸ್ಕೊಳ್ಳೋದಿಲ್ಲ. 12:07 ಸ್ಟಾರ್ಟ್ ಮಾಡೇನೆ, 1:07 ಮುಗಿಸ್ತೇನೆ. 1 ಗಂಟೆ ಟೈಮ್ ತಗೊಂಡಿನಲ್ಲ, 1 ಗಂಟೆಯಲ್ಲಿ ಮುಗಿಸ್ತಾನೆ. ಹಾಲೆಲೂಯ ಹೇಳಿ, ಹಾಲೆಲೂಯ. ದೇವ್ರ ಚಿತ್ತವಾದರೆ ಮುಂದಿನ ವಾರ ಮಾತಾಡೋಣ. ನೀವೆಲ್ಲ ಬಂದರೆ, ಏನು ಬಂದಿಯಪ್ಪ, ಎಷ್ಟು ತಿಳ್ಕೊಂಡ್ರೆ ಹೆಂಗೆ ಬರ್ಬೇಕು ಅನ್ಕೊಂಡಿವಿ ನಾವು. ನಮ್ಮ ಕಡೆಗೆ ಹಿಂಗಿಲ್ಲ, ನಿಮ್ಮ ಕಡೆಗೆ ಹಂಗಿಲ್ಲ, ಯೋಚನೆ ಮಾಡಬೇಡಿ. ದೇವರ ಹತ್ರ ಕುಂತರೆ ನಿಮಗೆ ಲಾಭ. ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡೋಣವ. ಪ್ರಿಯ ಸಹೋದರಿ, ಪ್ರಿಯ ಸಹೋದರನೇ,